ಇನ್ನು ಪೆಟ್ರೋಲ್ ಬಚಾವೋ ಅನ್ನೋ ಮೋದಿ ಸಲಹೆಗೆ ಕೈ ಜೋಡಿಸುತ್ತಾ ಸರ್ಕಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುವ ಕ್ರಮದ ಬಗ್ಗೆ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಬೆಂಗಾವಲು ವಾಹನಗಳ ಸಂಖ್ಯೆ ಕಟ್ ಅನ್ನೋದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ನಿರ್ಧಾರ. ಗುರುವಾರದ ಸಂಪುಟ ಸಭೆಯಲ್ಲಿ ಪೆಟ್ರೋಲ್ ಬಚಾವೋ ಬಗ್ಗೆ ಚರ್ಚೆಯಾಗುತ್ತೆ. ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಬೆಂಗಾವಲು ವಾಹನ ಕಟ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಮೋದಿ ಬಿಜೆಪಿ ಸಿಎಂಗಳಿಂದ ಈಗಾಗಲೇ 50% 50% ವಾಹನ ಕಟ್ ಮಾಡಿದ್ದಾರೆ. ಅತ್ಯಗತ್ಯ ಭದ್ರತಾ ಪಡೆಗಳು ಅತ್ಯಗತ್ಯ ಭದ್ರತಾ ವಾಹನಗಳನ್ನು ಬಳಸುವ ಬಗ್ಗೆ ಮಾತ್ರ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಡಿಪಿಆರ್ ಮೂಲಕ ಮಾರ್ಗಸೂಚಿಗೆ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಸಿಎಂ ಸಚಿವರು ಅಧಿಕಾರಿಗಳ ವಾಹನ ಸಂಖ್ಯೆ ಇಳಿಕೆ ಬಗ್ಗೆ ಗುರುವಾರ ನಿರ್ಧರಿಸೋ ಸಾಧ್ಯತೆ ಇದೆ. ಈಗಾಗಲೇ ಪ್ರಧಾನಿ ಮೋದಿ, ರಾಜ್ಯಪಾಲರು, ಬಿಜೆಪಿ ಸರ್ಕಾರ ಆಡಳಿತದಲ್ಲಿರೋ ಎಲ್ಲ ರಾಜ್ಯಗಳಲ್ಲೂ ಇದರ ಇಂಪ್ಲಿಮೆಂಟೇಷನ್ ಆಗಿದೆ. ಅತ್ಯಗತ್ಯ ಏನಿದೆಯೋ ಅಷ್ಟು ವಾಹನ ಮಾತ್ರ ಬಳಸಿ ಉಳಿದ ವಾಹನಗಳಿಗೆ ಕೋಕ್ ಕೊಟ್ಟಿದ್ದಾರೆ, ಅಂದ್ರೆ ಕಟ್ ಆಫ್ ಮಾಡಿದ್ದಾರೆ. ಅದನ್ನೇ ರಾಜ್ಯದಲ್ಲೂ ನಿರ್ಧರಿಸ್ತಾರ. ಗುರುವಾರ ಸಂಪುಟ ಸಭೆ ಇದೆ, ಆ ಸಭೆಯಲ್ಲಿ ಚರ್ಚೆಯಾಗತ್ತಾ? ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಗಾಗಿ ಈಗಾಗಲೇ ಮೋದಿ ಕರೆ ಕೊಟ್ಟಿದ್ದಾರೆ. ಅತ್ಯಂತ ಕಡಿಮೆ ಬಳಕೆ ಮಾಡಿ ಅಂತ. ರಾಜ್ಯದಲ್ಲೂ ಅದು ಜಾರಿಯಾಗತ್ತಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ. ಆನಂದ್, ರಾಜ್ಯ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ? ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಗುರುವಾರ ಹಂಗಿದ್ದೊಂದು ನಿರ್ಧಾರ ಬರುತ್ತಾ? ಅಂದ್ರೆ ಕಟ್ ಆಫ್ ಮಾಡೋದ್ರ ಮೂಲಕ ರಾಜ್ಯದ ಜನ ಕೂಡ ಕಡಿಮೆ ಬಳಕೆ ಮಾಡಿ ಅನ್ನೋದ್ರ ಬಗ್ಗೆ ಸಂದೇಶ ಹೊರಡಿಸುತ್ತಾ ರಾಜ್ಯ ಸರ್ಕಾರ? ಪ್ರಧಾನಿ ನರೇಂದ್ರ ಮೋದಿ ಅವರು ಮಿತವ್ಯಯದ ಕುರಿತಂತೆ ನೀಡಿರುವಂತಹ ಹೇಳಿಕೆ ಇಡೀ ದೇಶದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಬಹುತೇಕ ಬಿಜೆಪಿ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ಈಗಾಗಲೇ 50% ಮಿತವ್ಯಯದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮಿತವ್ಯಯಗಳನ್ನು ಮಾಡೋ ಸಂಬಂಧಪಟ್ಟ ಹಾಗೆ ನಿರ್ಣಯಗಳು ಜಾರಿಯಲ್ಲಿವೆ. ಆದರೆ ಕಾಂಗ್ರೆಸ್ ಸೇರಿದಾಗೆ ಇತರ ಪಕ್ಷಗಳ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತ ಸಹಜವಾದಂತ ಕುತೂಹಲ ಇದೆ. ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬಹಳ ಕಡಿಮೆ ಬಳಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀಡಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ವಾಹನಗಳ ಬಳಕೆ ಸಂಬಂಧಪಟ್ಟ ಹಾಗೆ ಯಾವ ನಿರ್ಧಾರ ಮಾಡಬೇಕು ಅನ್ನೋ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. 21ರಂದು ಗುರುವಾರ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇದ್ದು, ಈ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಬಹುತೇಕ ಸಚಿವರುಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರನ್ನು ಒಳಗೊಂಡಂತೆ ಅಧಿಕಾರಿಗಳನ್ನೂ ಸೇರಿದಾಗೆ ಮತ್ತು ಸಚಿವರುಗಳು ಜಿಲ್ಲಾ ಪ್ರವಾಸಕ್ಕೆ ತೆರಳಿದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕಾನ್ವೆಗಳ ಬಳಕೆ ಆಗ್ತಾ ಇರತಕ್ಕಂಥದ್ದು, ಹೆಚ್ಚು ವಾಹನಗಳ ಬಳಕೆ ಆಗ್ತಾ ಇರುವಂತಹ ಹಿನ್ನೆಲೆ ಅದನ್ನು ಕಡಿತ ಮಾಡೋ ಸಂಬಂಧಪಟ್ಟಾಗೆ ಚರ್ಚೆಗಳಾಗತ್ತೆ. ಬಹುತೇಕ ಸಚಿವರುಗಳು ಈಗಾಗಲೇ ಕಾನ್ವೆಯನ್ನ ಬೆಂಗಳೂರು ನಗರದಲ್ಲಿ ಕಡಿತ ಮಾಡಿದ್ದಾರೆ. ಆದರೆ ಜಿಲ್ಲೆಗಳ ಪ್ರವಾಸ ಸಂದರ್ಭದಲ್ಲಿ ಕಾನ್ವೆಗಳು ಹೆಚ್ಚು ಬಳಕೆ ಆಗ್ತಾ ಇದ್ದಾವೆ. ಹಾಗಾಗಿ ಜಿಲ್ಲಾಡಳಿತ ಈ ಸಂಬಂಧಪಟ್ಟಾಗೆ ತೀರ್ಮಾನ ತೆಗೆದುಕೊಳ್ಳುವ ಮುಂಚಿತವಾಗಿ ಡಿಪಿಆರ್ ಇಂದ ಒಂದೊಂದು ಅಧಿಕೃತವಾಗಿರುವಂತಹ ಮಾರ್ಗಸೂಚಿಯನ್ನು ಪ್ರಕಟ ಮಾಡಬೇಕಾಗತ್ತೆ. ಈ ಸಂಬಂಧಪಟ್ಟಾಗಿ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಹಾಗಾಗಿ ಈ ಕುರಿತು ಚರ್ಚೆ ಆಗತ್ತೆ. ಬಹುತೇಕ ಸಚಿವರು ವಾಹನಗಳನ್ನ ಈಗಾಗಲೇ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ರೆಸ್ಪಾನ್ಸ್ ಗಳನ್ನು ನೀಡಿದ್ದಾರೆ. ಆದರೆ ಅಗತ್ಯ ಇರತಕ್ಕಂಥ ಭದ್ರತಾ ವ್ಯವಸ್ಥೆಯನ್ನು ಮುಂದುವರಿಸತಕ್ಕಂಥದ್ದು ಎಲ್ಲಿ ಅಗತ್ಯವೋ, ಉದಾಹರಣೆಗೆ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲೆ ಪ್ರವಾಸಗಳಲ್ಲಿ ಕಾನ್ವೆ ಅಗತ್ಯ ಮಾತ್ರ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಚಿವರು ಪ್ರವಾಸ ಮಾಡುವ ಸಂದರ್ಭದಲ್ಲಿ ಕಾನ್ವೆನ ಕಂಟಿನ್ಯೂ ಮಾಡತಕ್ಕಂಥದ್ದು. ಇನ್ನುಳಿದ ಕಡೆ ವಾಹನಗಳನ್ನ ಕಡಿಮೆ ಮಾಡೋ ಸಂಬಂಧಪಟ್ಟಾಗಿ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.